ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು. ನಿಮ್ಮ ಮಕ್ಕಳ ಬಾಳು ಬಂಗಾರದ ಬಾಳಾಗಬೇಕು ಅಂದ್ರೆ ನೀವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂದ್ರ ರೈತರ ಕೈಯಲ್ಲಿ ನೇಗಿಲ ಇದ್ರ ಚಂದ ಆಗತ್ತೆ. ರೈತರ ಕೈಯಲ್ಲಿ ನೇಗಿಲ ಇದ್ರೆ ಚಂದು, ಯೋಧನ ಕೈಯಲ್ಲಿ ಗನ್ ಇದ್ರೆ ಚಂದ. ಯೋಧನ ಕೈಯಲ್ಲಿ ಗನ್ ಇದ್ರೆ ಚಂದ. ನಮ್ಮಂತ ಸ್ವಾಮಿಗಳ ಕೈಯಲ್ಲಿ ಧರ್ಮ ಇದ್ರೆ ಚಂದ. ನಮ್ಮಂತ ಸ್ವಾಮಿಗಳ ಕೈಯಲ್ಲಿ ಧರ್ಮ ಇದ್ರೆ ಚಂದ. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು. ನಿಮ್ಮ ಮಕ್ಕಳ ಬಾಳು ಬಂಗಾರದ ಬಾಳಾಗಬೇಕಂದ್ರೆ ನಿಮ್ಮ ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡಿಸುವ ಬದಲು ಪೆನ್ನು ಪುಸ್ತಕವನ್ನ ಕೊಡ್ರಿ, ಅವರ ಬಾಳು ಬಂಗಾರದ ಬಾಳಾಗತ್ತೆ ಎಂಬ ಮಾತನ್ನ ಹೇಳಿ 84 ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸಿದಂತ ಬ್ರಹ್ಮ 3 ಚೀಲವನ್ನ ಕೊಟ್ಟಿದ್ದಾನೆ ಮನುಷ್ಯನಿಗೆ. ಒಂದು ನೆತ್ತಿಯ ಚೀಲ, ಇನ್ನೊಂದು ಹೊಟ್ಟೆಯ ಚೀಲ. ನೆತ್ತಿಯ ಚೀಲಕ್ಕೆ ಏನ್ ಹಾಕ್ಬೇಕು? ಜ್ಞಾನವನ್ನ ಹಾಕ್ಬೇಕಾಗತ್ತೆ. ಇದು ನೆತ್ತಿಯ ಚೀಲ. ಇನ್ನು ಒಂದು ಹೊಟ್ಟೆಯ ಚೀಲ, ಇದಕ್ಕೆ 3 ಹೊತ್ತು ನಾವು ಕೂಳನ್ನ ಹಾಕ್ಬೇಕಾಗತ್ತೆ. ಇನ್ನ ಒಂದು ಯಾವುದು ಚೀಲ ಅಂದ್ರೆ ಧರ್ಮದ ಚೀಲ. ಅದು ಯಾರ ಕಣ್ಣಿಗೂ ಕಾಣೋದಿಲ್ಲ. ನಾವು ಮಾಡುವಂತ ಪರೋಪಕಾರ ದಾನ ಧರ್ಮವನ್ನು ಮಾಡಿದಾಗ ಮಾತ್ರ ಅದು ಕಾಣಿಸುತ್ತೆ. ಅಂತಹ ಧರ್ಮದ ಚೀಲವನ್ನ ಎತ್ತಿಡಿಯುವಂತ ತಾಂಡ ಅಂದ್ರೆ ಅದು ನಮ್ಮ ಬಸವನಗರ ತಾಂಡ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗತ್ತೆ.